ನಡೆದು ಹೋಗಿದೆ. ಉಗ್ರರ ಅಟ್ಟಹಾಸದ ಬಗ್ಗೆ ಎನ್ಐಎ ಅಧಿಕಾರಿಗಳು ಈಗ ತನಿಖೆ ಶುರು ಮಾಡಿರೋದು. ಇವತ್ತು ಪಹಲ್ಗಾಮ್ಗೆ ಎನ್ಐಎ ಅಧಿಕಾರಿಗಳು ಭೇಟಿ ನೀಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಎನ್ಐಎ ತಂಡ ಭೇಟಿಯನ್ನ ಕೊಡುತ್ತೆ. ಉಗ್ರರ ಅಟ್ಟಹಾಸದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ, ಎಷ್ಟು ಜನ ಬಂದಿದ್ರು, ಎಷ್ಟು ಜನರ ಮೇಲೆ ಅಟ್ಯಾಕ್ ಆಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಇನ್ನು ಎಷ್ಟು ಜನ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಿದ್ದಾರೆ, ಅವ್ರು ಎಲ್ಲೆಲ್ಲಿಂದ ಬಂದವರು, ಎಷ್ಟು ದಿನದ ಹಿಂದೆ ಬಂದಿದ್ರು, ಈಗ ಮೃತಪಟ್ಟವ್ರು ನೋಡಿ ಕೆಲವರು ಏಪ್ರಿಲ್ 19ಕ್ಕೆ ಹೋಗಿದ್ರು, 18ಕ್ಕೆ ಹೋಗಿದ್ರು, ಹೀಗೆ ಮಾಹಿತಿ ಇದೆಯಲ್ಲ, ಅವರನ್ನ ಹೇಗೆ ಟಾರ್ಗೆಟ್ ಮಾಡಿದ್ರು ಇವರು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮತ್ತೆ ಆ ಟಾರ್ಗೆಟ್ ಮಾಡಿದಂಥ ಸ್ಥಳ ಇರ್ಬೋದು, ಯಾವ್ಯಾವ ಜಾಗದಲ್ಲಿ ಎಷ್ಟು ಅಟ್ಯಾಕ್ಗಳಾಗಿದೆ ಅಂತ. ತುಂಬ ಬ್ರೂಟಲ್ ಆಗಿ ಮರ್ಡರ್ ಆಗಿರೋದು ಇದು. ಅವರ ಕುಟುಂಬಸ್ಥರ ಎದುರುಗಡೆನೆ ಹಣೆಗೆ ಗನ್ ಪಾಯಿಂಟ್ ಇಟ್ಟು ಕೊಲೆ ಮಾಡಿ ಅಟ್ಟಹಾಸ ಮೆರೆದು ಹೋಗಿರೋದು. ಅದೇ ರೀತಿ ಅವ್ರ ಫ್ಯಾಮಿಲಿಯವ್ರಿಗಾದರೆ, ಈ ಉಗ್ರರು ಅಂತ ಬಂದರೆ ಫ್ಯಾಮಿಲಿ ಸೆಂಟಿಮೆಂಟು ಇರೋದಿಲ್ಲ ಬಿಡಿ. ಅವ್ರು ಹಂಗಾಗಿನೇ ಬಂದಿರೋದು. ಎಲ್ಲದನ್ನು ಬಿಟ್ಟು ನಾವು ಕುಟುಂಬಸ್ಥರನ್ನ, ಯಾರ್ಯಾರು ಫ್ಯಾಮಿಲಿ ಮ್ಯಾನ್ಸ್ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅಥವಾ ಹೋಟೆಲಲ್ಲಿ ಬಾಂಬ್ ಇಡಬೇಕು, ಏರ್ಪೋರ್ಟಲ್ಲಿ ಬಾಂಬ್ ಇಡಬೇಕು, ಉಡಾಯಿಸ್ಬೇಕಷ್ಟೇ. ಅವ್ರಿಗೆ ಅದೇ ಹ್ಯಾಪಿ. ನಾವಿಟ್ಟಂಥ ಟಾರ್ಗೆಟು, ನಾವಿಟ್ಟಂಥ ಬಾಂಬು ಸ್ಫೋಟ ಆಯಿತಾ, ನಾವು ಕೊಲೆ ಮಾಡಿದ್ವಾ, ಹತ್ಯೆ ಮಾಡಿದ್ವಾ, ಅದೇ ಅವ್ರಿಗೊಂಥರ ಖುಷಿ, ವಿಕೃತಿ ಮೆರೆಯೋದೇ ಅವರ ಮನಸ್ಸು. ಹಾಗಾಗಿ ಈಗ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಆ ಸ್ಪಾಟಿಗೆ ಭೇಟಿ ಕೊಡ್ತಾರೆ. ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಂತ ನೋಡ್ತಾರೆ. ಜೊತೆಗೆ ಎಷ್ಟು ಜನ ಮೃತಪಟ್ಟಿರೋದು, ಅವರು ಎಲ್ಲಿಯವರು, ಎಷ್ಟು ದಿನದಿಂದ ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ರು, ಎಲ್ಲಿ ಉಳ್ಕೊಂಡಿದ್ರು, ಅವರ ಚಲನವಲನಗಳಿರ್ಬೋದು, ಮತ್ತು ಅಲ್ಲಿ ಯಾವ್ಯಾವ ಜಾಗದಲ್ಲಿ CCTVಗಳಿರುತ್ತೆ ಅದರ ಪರಿಶೀಲನೆ ಇರ್ಬೋದು, ಮತ್ತು ಅಲ್ಲಿ ಸ್ಪಾಟಲ್ಲಿ ಏನೇನು ಸಿಗಬಹುದು. ಈ ಉಗ್ರ ಸಂಘಟನೆಗಳಂತ ಬಂದಾಗ ಬೇರೆ ಬೇರೆ ಇದ್ದಾವೆ, ನಿಷೇಧಿತ ಸಂಘಟನೆಗಳಿದ್ದಾವೆ, ಇನ್ನೂ ಆ್ಯಕ್ಟಿವ್ ಆಗಿರೋಂಥವು ಇದ್ದಾವೆ. ಎಲ್ಲೆಲ್ಲಿಂದನೋ ಎಲ್ಲೆಲ್ಲೋ ಅಡುಕೊಂಡು ಈ ರೀತಿಯಾಗಿ ಹೇಡಿ ಕೆಲಸವನ್ನು ಮಾಡುವಂಥವ್ರು ಅನೇಕರಿದ್ದಾರೆ. ಅವರನ್ನು ಪತ್ತೆ ಹಚ್ಚಬೇಕಲ್ಲ. ಈ ರೀತಿ ಒಂದೊಂದು ಅಟ್ಯಾಕ್ ಆದಾಗಲೂ ಕೂಡ ಒಂದೊಂದು ಉಗ್ರ ಸಂಘಟನೆ ನಾವೇ ಮಾಡಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಾರೆ, ಭಾರಿ ಏನೋ ದೇಶಕ್ಕಾಗಿ ಕೊಡುಗೆ ಕೊಟ್ಟಂಗೆ. ಹಾಗಾಗಿ ಈ ಒಂದು ಅಟ್ಯಾಕನ್ನು ಯಾರು ಹೊಣೆ ಹೊತ್ಕೊಳ್ತಾರೆ, ಅವರೇ ಮಾಡಿದ್ದ ಅಥವಾ ಬೇರೆಯವ್ರು ಮಾಡಿಸಿದ್ದ, ಅದೆಲ್ಲದೂ ಕೂಡ ಗೊತ್ತಾಗಬೇಕಿದೆ. ಬಟ್ ನೋಡಿ, ಪ್ರತಿಯೊಂದು ಈ ರೀತಿ ಉಗ್ರರ ದಾಳಿ ಆದಂಥ ಸಂದರ್ಭದಲ್ಲೂ ಕೂಡ ಅಮಾಯಕ ಜೀವಗಳು ಬಲಿಯಾಗ್ತವೆ. ಉಗ್ರರು ಹತರಾಗ್ತಾರೆ, ಅದು ನಂತರದಲ್ಲಿ. ಈ ರೀತಿ ಒಂದು ದಾಳಿ ಆಯಿತು ಅಂದ ತಕ್ಷಣ ಒಂದು ಟೀಮ್ ರಚನೆ ಆಗುತ್ತೆ, ಅವರನ್ನ ಹುಡುಕ್ತಾರೆ, ಅಡಗು ತಾಣಗಳಲ್ಲಿ ಅವ್ರು ಕೂತಿರ್ತಾರೆ, ಅವ್ರನ್ನ ಹೋಗಿ ಅಟ್ಯಾಕ್ ಮಾಡಿ ಸಾಯಿಸ್ತಾರೆ, ಅದು ಬೇರೆ. ಕೆಟ್ಟವ್ರನ್ನ ಕೊಲ್ಲೋದು ಬೇಡ. ಬಟ್ ಈ ಉಗ್ರರ ದಾಳಿಯಲ್ಲಿ ಅಮಾಯಕ ಜೀವಗಳು ಬಲಿಯಾಗುತ್ತಲ್ಲ, ಅದು ಮೊದಲು ನಿಲ್ಲಬೇಕಿದೆ. ಪ್ರವಾಸಕ್ಕಂತ ಹೋದವರು ಈ ರೀತಿ ಹತ್ಯೆ ಆಗ್ತಾರೆ ಅಂತ ಅಂದರೆ ಅದು ಎಷ್ಟು ನೋವಿನ ಸಂಗತಿ. ಆ ಒಂದು ಕಡೆಯ ಕ್ಷಣದವರೆಗೂ ಕೂಡ ಜೊತೆಯಲ್ಲಿದ್ದರು. ಬೇಲ್ಪುರಿ ತರೋದಕ್ಕೆ ಆಕೆಯ ಗಂಡ ಹೋಗಿದ್ರು, ಅಲ್ಲಿ ಕುದುರೆ ಸವಾರಿಯಲ್ಲಿ ಜೊತೆಯಲ್ಲಿದ್ದರು. ಆ ತದನಂತರದ ಕ್ಷಣದಲ್ಲಿ ಗನ್ ಪಾಯಿಂಟ್ ಇಟ್ಟು ಕೊಲೆ ಮಾಡ್ತಾರೆ ಅಂದರೆ ಆ ಹೆಂಡತಿಗೆ ಹಿಂಗಾಗಿರಬೇಡ, ಆ ಮಗುವಿಗೆ ಹಿಂಗಾಗಿರಬೇಡ. ಏನು ಹೇಳಬೇಕು ಅವರಮ್ಮ ಆ ಮಗುವಿಗೆ, ನಿಮ್ಮ ತಂದೆ ಇನ್ನು ಬದುಕಿಲ್ಲ ಅಂತ ಅದನ್ನ ಹೆಂಗೆ ಅರ್ಥ ಮಾಡಿಸ್ಬೇಕು. ಆ ಕ್ಷಣದವರೆಗೂ ಜೊತೆಗಿದ್ದವರು ಅದ್ರ ನಂತರ ಇಲ್ಲ ಅಂತ ಅಂದರೆ ಆ ನೋವನ್ನು ಹೇಗೆ ತಡ್ಕೊಳ್ಬೇಕು. ಆ ನೋವು ಆಗಲಿ ಅಂತಾನೆ, ಆ ನೋವು ಅನುಭವಿಸ್ಲಿ ಅಂತಾನೆ ಉಗ್ರ ಆ ರೀತಿಯಾಗಿ ಮಾಡಿ ಹೋಗಿರೋದು. ಆಕೆಯನ್ನು ಕೊಲ್ಲಿಲ್ಲ, ಮಗುವನ್ನು ಕೊಲ್ಲಿಲ್ಲ, ಅವನನ್ನು ಮಾತ್ರ ಕೊಂದು, ಆ ಮನೆಗೆ ಆಧಾರ ಸ್ತಂಭ ಆಗಿರೋನ್ ಕೊಂದು, ಮನೆಯವರೆಲ್ಲರೂ ಕೂಡ ಕುಟುಂಬಸ್ಥರು ನೋವು ಅನುಭವಿಸ್ಬೇಕು. ಅದೊಂಥರ ವಿಕೃತ ಮನಸ್ಸು ಅದು. ಅವ್ರು ನೋವು ಅನುಭವಿಸ್ತಾರೆ ಅಂದರೆ ಇವರಿಗೆ ಎಲ್ಲಿಲ್ಲದ ಖುಷಿ, ಅಪಾರ ಖುಷಿ ಅದು. ನೀವು ಸಿನಿಮಾಗಳಲ್ಲಿ ಹೇಗೆ ನೋಡಿರ್ತೀರೋ ಅದೇ ರೀತಿ ಟಾರ್ಗೆಟ್ ಇಟ್ಕೊಂಡೇ ಇವ್ರು ಮಾಡಿರೋದು, ಮತ್ತೇನೂ ಅಲ್ಲ. ಇವ್ರಿಗೆ ಅದರಿಂದಾನೇ ಖುಷಿ ಸಿಗೋದು. ಅವರು ಟಾರ್ಗೆಟ್ ರೀಚ್ ಆದರೂ, ಅವರು ಏಮನ್ನ ಅವರಲ್ಲಿ ಹೋಗಿ ಕನೆಕ್ಟ್ ಆಗಿ ಆ ಬಾಂಬ್ ಸ್ಫೋಟ ಮಾಡಿದ್ರು ಅಥವಾ ಗುಂಡಿಟ್ಟು ಕೊಂದ್ರು ಅಂತ ಅಂದರೆ ಅವರಿಗೆ ಅದೇ ದೊಡ್ಡ ಸಕ್ಸಸ್. ಬಟ್ ಅಂಥವ್ರನ್ನ ಸಾಕ್ತಾ ಇರುವಂಥ ದೇಶಗಳಿಗೆ ಏನು ಹೇಳಬೇಕು, ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕು. ಅವರಿನ್ನೂ ಕೂಡ ಅವ್ರನ್ನ ಸಾಕ್ತಾ ಇದ್ದಾರೆ. ಅದೇ ದೇಶಕ್ಕೆ ತಿರುಗಿ ಬಿದ್ದಾಗ, ಅದೇ ದೇಶದವ್ರನ್ನೇ ಕೊಂದಾಗ ಅಂಥ ಘಟನೆಗಳು ಆಗಿದ್ದಾವೆ. ಹಾಗಿದ್ರೂ ಕೂಡ ಆಯಾ ದೇಶಗಳಿಗೆ ಇನ್ನೂ ಎಚ್ಚೆತ್ಕೊಳ್ಳುವಂಥ ಸಂದರ್ಭ ಬಂದೇ ಇಲ್ಲ ಅನ್ಸುತ್ತೆ. ಸದ್ಯಕ್ಕೆ ಇವತ್ತು ಎನ್ಐಎ ಅಧಿಕಾರಿಗಳು ಈಗ ಅಲ್ಲಿ ಹೋಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಕುಟುಂಬಸ್ಥರ ಆಕ್ರಂದನದ ಬಗ್ಗೆ ಅಂತೂ ನಾವು ಮಾತನಾಡೋ ಹಾಗೇನೇ ಇಲ್ಲ. ಪ್ರವಾಸಕ್ಕೆ ಹೋದವರು ಈಗ ಹೆಣವಾಗಿ ವಾಪಸ್ ಬಂದಿದ್ದಾರೆ ಅಂದರೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲೇಬೇಕು, ಹೋಗ್ತಾ ಹೋಗ್ತಾ ಅವರನ್ನು ಮರಿಲೇಬೇಕು.
ಬಟ್ ಈ ಕ್ಷಣದವರೆಗೂ ಕೂಡ ಈ ಒಂದು ಬ್ರೂಟಲ್ ಅಟ್ಯಾಕ್ ಇದೆಯಲ್ಲ, ಬ್ರೂಟಲ್ ಆಗಿ ಮಾಡಿರುವಂಥ ಮರ್ಡರ್ ಇದೆಯಲ್ಲ, ಪ್ರತಿಯೊಬ್ಬರ ಎದೆಯಲ್ಲೂ ಕೂಡ ನಡುಕವನ್ನು ಹುಟ್ಟಿಸ್ತಾ ಇದೆ. ಯಾವ ಪ್ರವಾಸನೂ ಬೇಡ, ಯಾವ ಜಮ್ಮುನೂ ಬೇಡ, ಕಾಶ್ಮೀರನೂ ಬೇಡ ಅಂತೇಳಿ. ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಆಗಿರಲಿಲ್ಲ, ಎಲೆಕ್ಷನ್ ಆಯಿತು, ಜನಪ್ರತಿನಿಧಿಗಳ ಆಯ್ಕೆ ಆಯಿತು. ಬಟ್ ಹಿಂಗಿದ್ರೂ ಕೂಡ ಜಮ್ಮು ಕಾಶ್ಮೀರದ ಮೇಲೆ ಆಗ್ತಾ ಇರುವಂಥ ಅಟ್ಯಾಕ್ಗಳು ಕಡಿಮೆ ಆಗ್ತಾ ಇಲ್ಲ. ಪದೇ ಪದೇ ಈ ರೀತಿ ಅಟ್ಯಾಕ್ಗಳು ಆಗ್ತಾನೆ ಇರುತ್ತೆ. ಈಗ ಪ್ರವಾಸಿಗರನ್ನ ಗುರಿಯನ್ನಾಗಿಸಿ ಈ ರೀತಿ ಏನು ಅಟ್ಯಾಕ್ ಮಾಡಿದ್ರಲ್ಲ, ಅದು ಸಾಕಷ್ಟು ಆತಂಕಕ್ಕೀಡು ಮಾಡಿದೆ. ಉಗ್ರರ ದಾಳಿಗೆ